ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 31ನೇ ಅಧ್ಯಾಯ 24ನೇ ವಾಕ್ಯ. ಆದರೆ ರಾತ್ರಿಯಲ್ಲಿ ದೇವರು ಆರಾಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು, ನೋಡಿಕೋ, ನೀನು ಯಾಕೋಬನಿಗೆ ಏನೂ ಅನ್ನಬೇಡ ಎಂದು ಹೇಳಿದನು. ಯಾಕೋಬನು ಏಸಾವನಿಗೆ ಮೋಸ ಮಾಡಿ ತನ್ನ ಮಾವನಾದ ಲಾಬಾನನ ಮನೆಗೆ ತಾಯಿಯ ಅಪ್ಪಣೆಯೊಂದಿಗೆ ಹೊರಡ್ತಾನೆ. ಅಲ್ಲಿ ಹೋಗಿ ಹೆಚ್ಚು ಕಡಿಮೆ 20 ವರ್ಷ ಲಾಬಾನನ ಮನೆಯಲ್ಲಿರ್ತಾನೆ. ಅವನ 2 ಹೆಣ್ಣು ಮಕ್ಕಳನ್ನು ಮದುವೆ ಆಗುವುದಕ್ಕಾಗಿ 7 + 7 14 ಪ್ಲಸ್ ಮತ್ತೆ ಒಂದು 6 ವರ್ಷ ಮತ್ತೆ ಕೆಲಸ ಮಾಡ್ತಾನೆ. ಟೋಟಲ್ 20 ವರ್ಷ ಅವನಲ್ಲಿ ಕೆಲಸ ಮಾಡ್ತಾನೆ. 20 ವರ್ಷ ಅಲ್ಲಿ ಕೆಲಸ ಮಾಡಿ ಲಾಭನ ಸೇವೆ ಮಾಡಿ ಆಡು ಕುರಿ ಮುಂತಾದ ಅನೇಕ ಸಂಪತ್ತನ್ನು ಸಂಪಾದನೆ ಮಾಡಿಕೊಂಡು ಬಂದಂಥ ಸಮಯದಲ್ಲಿ ಅವನೊಬ್ಬ ಶ್ರೀಮಂತನಾಗಿ ಮಾರ್ಪಟ್ಟಾಗ ಲಾಬಾನನ ಮಕ್ಕಳು ಮಾತಾಡ್ತಾ ಇದ್ದಾರೆ, ನಮ್ಮ ಅಪ್ಪನ ಆಸ್ತಿಯಿಂದನೇ ಇವನ್ನೆಲ್ಲ ಮಾಡ್ಕೊಂಡ್ಬಿಟ್ಟ ಎಂಬುದಾಗಿ ಮಾತಾಡೋದನ್ನು ಕಿವಿಗೆ ಬಿದ್ದಂತಹ ಇವರು, ಈಗ ಇಲ್ಲಿದ್ದರೆ ಸರಿಯಾಗಲ್ಲ, ಅವನ ಮುಖಭಾವ ಬದಲಾಗಿದೆ ಅಂತ ಗೊತ್ತಾದಾಗ ಅವರು ಅಲ್ಲಿಂದ ಹೊರಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. 31ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತೆ, ಇದಲ್ಲದೆ ಅವನು ಲಾಬಾನನ ಮುಖಭಾವ ನೋಡಿದಾಗ ಅದು ಮೊದಲಿದ್ದಂತೆ ಇರಲಿಲ್ಲ. ಮಾತ್ರವಲ್ಲ 31:1 ಹೇಳುತ್ತೆ, ನಮ್ಮ ತಂದೆಯ ಆಸ್ತಿಯೆಲ್ಲ ಯಾಕೋಬನ ಪಾಲಾಯಿತು ಅಂತ ಲಾಬಾನನ ಮಕ್ಕಳು ಹೇಳೋದನ್ನು ಕೇಳಿಸ್ಕೊಂಡ. ಹಾಗಾದರೆ ಇವರು ಇಲ್ಲೇ ಇದ್ದರೆ ಒಂದು ವೇಳೆ ನನ್ನನ್ನು ಏನೂ ಇಲ್ಲದವರಾಗಿ ಮಾಡಿಬಿಡ್ತಾರೆ, ಇವರು ನಮ್ಮ ಮೇಲೆ ಬಿದ್ದು ದಬ್ಬಾಳಿಕೆ ಮಾಡಿಲ್ಲ ಕಿತ್ಕೊಳ್ತಾರೆ, ಇಲ್ಲಿಂದ ಹೊರಡೋದೇ ಬೆಸ್ಟ್ ಅಂತ ಯಾಕೋಬನಿಗೆ ಅನಿಸುತ್ತೆ. ಯಾಕೋಬ ಲಾಬಾನನಿಗೆ ಹೇಳ್ದಲೇ ಅಲ್ಲಿಂದ ಹೊರಡೋಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಅಲ್ಲಿಂದ ಪ್ಲ್ಯಾನ್ ಮಾಡಿ ಅವನು ತನ್ನ ಹೆಂಡತಿ ಮಕ್ಕಳು ಎಲ್ಲವನ್ನ ಕರೆದುಕೊಂಡು ಅವನು ಅಲ್ಲಿಂದ ಹೊರಟು ಮುಂದೆ ಹೋಗ್ತಾನೆ. ಅದು 22ನೇ ವಾಕ್ಯ ಹೇಳುತ್ತೆ, 31:22, ಯಾಕೋಬನು ಓಡಿ ಹೋದ ವರ್ತಮಾನವು 3ನೇ ದಿನದಲ್ಲಿ ಲಾಬಾನನಿಗೆ ಗೊತ್ತಾಯಿತು. ಉಣ್ಣೆ ಕತ್ತರಿಸುವುದಕ್ಕಾಗಿ ಹೋದಂತಹ ಲಾಬಾನನಿಗೆ ವಿಷಯ ತಿಳಿಸದೆ ಯಾಕೋಬ ಅಲ್ಲಿಂದ ಹೊರಡ್ತಾನೆ. ಆ ಪ್ರಯಾಣದಲ್ಲಿ ಅವನು ಸಂತೋಷವಾಗಿ ಮುಂದೆ ಹೋಗ್ತಾ ಇರ್ತಾನೆ. ಆದರೆ 3ನೇ ದಿನದ ವಿಷಯ ಗೊತ್ತಾದಾಗ ಅವನು 7 ದಿನ ಪ್ರಯಾಣ ಮಾಡಿ ತನ್ನ ಬಂಧು ಜನರನ್ನೆಲ್ಲ ಕರೆಸ್ಕೊಂಡು ಅವನು ಯಾಕೋಬನನ್ನು ಹಿಂದಟ್ತಾ ಇದ್ದಾನೆ. ಯಾಕೋಬನಿಗೆ ವಿರುದ್ಧವಾಗಿ ಅವನು ಬರ್ತಾ ಇದ್ದಾನೆ. ಆದರೆ ರಾತ್ರಿಯಲ್ಲಿ ದೇವರು ಲಾಬಾನನ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಹೇಳೋದಾದರೆ ಲಾಬಾನ ಮತ್ತು ಅವನ ಮಕ್ಕಳು ಬಂದು ಇವನಿಗೆ ಕೇಡು ಮಾಡಿ ತನ್ನ ಮಕ್ಕಳನ್ನು ಕರೆದುಕೊಂಡು ಆಸ್ತಿಯನ್ನೆಲ್ಲ ವಾಪಸ್ ತಗೊಂಡು ಹೋಗುವಂತಹ ರೀತಿಯ ಪ್ರಯತ್ನದೊಂದಿಗೆ ಅವನು ಬರ್ತಾನೆ. ಆದರೆ 24ನೇ ವಾಕ್ಯದಲ್ಲಿ ಹೇಳುತ್ತೆ, ಆ ರಾತ್ರಿಯಲ್ಲಿ ಆರಾಮ್ಯನಾದ ಲಾಬಾನನಿಗೆ ಕನಸಿನಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ಲಾಬಾನನೇ, ನೀನು ಯಾಕೋಬನಿಗೆ ಏನು ಅನ್ಬೇಡ. ಈ ವಾಕ್ಯ ಓದುವಾಗ ನಮಗೆ ಗೊತ್ತಾಗುವಂತಂದರೆ ಲಾಬಾನನ ಅಳಿಯ ಈ ಯಾಕೋಬ. ಲಾಬಾನ ತನ್ನ 2 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟಿದ್ದಾನೆ. ಏನೂ ಇಲ್ಲದೆ ಬರೀ ಒಂದು ಕೋಲನ್ನು ಹಿಡ್ಕೊಂಡು ಪ್ರಯಾಣ ಮಾಡಿ ಮಾವನ ಮನೆಗೆ ಬಂದಂತಹ ಯಾಕೋಬ ಈಗ ದೊಡ್ಡ ಆಸ್ತಿಯ ಒಡೆಯಾಗಿದ್ದಾನೆ. 2 ಹೆಂಡತಿಯರು, ದಾಸಿಯರು, ಮಕ್ಕಳು ಮತ್ತು ಆಸ್ತಿ ಪಾಸ್ತಿಗಳು ಎಲ್ಲ ಇಟ್ಟುಕೊಂಡು ದೊಡ್ಡ ಶ್ರೀಮಂತನಾದ ವ್ಯಕ್ತಿಯಾಗಿದ್ದಾನೆ. ಇದೆಲ್ಲದಕ್ಕೂ ಕಾರಣ ಲಾಬಾನೇ ಆಗಿದ್ದ. ಲಾಬಾನನ ಆಸ್ತಿ, ಲಾಬಾನನ ಹೆಣ್ಣು ಮಕ್ಕಳು ಇದೆಲ್ಲ ಯಾಕೋಬನಿಗೆ ಸಿಕ್ಕಿತ್ತು. ಈಗ ಲಾಬಾನ ಹೇಳ್ತಾ ಇರೋದೇನಂದ್ರೆ, ನನ್ನಿಂದ ನಿನಗಿದೆಲ್ಲ ಸಿಕ್ಕಿದೆ, ಈಗ ನನಗೆ ಹೇಳ್ದಲೇ ಓಡೋಗಿದೆಯಾ. ಆದರೆ ಅವನಿಗೆ ಕೇಡು ಮಾಡುವಂತಹ ಅಧಿಕಾರ ಇತ್ತು. 29ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು, ಆದರೆ ಯಾಕೆ ಮಾಡ್ತಾ ಇಲ್ಲ? ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನಬೇಡ ಎಂದು ಎಚ್ಚರಿಸಿದರು. ಅದರ ಅರ್ಥ ದೇವರು, ನನ್ನ ಒಂದು ರೀತಿಯಲ್ಲಿ ಹೇಳೋದಾದರೆ ದೇವರು ಲಾಬಾನನಿಗೆ ಏನು ಹೇಳ್ತಾರೆ ಅಂದರೆ, ಯಾಕೋಬ ನಿನ್ನ ಅಳಿಯ ಆಗಿರ್ಬೋದು, ನಿನ್ನ ಮಕ್ಕಳ ಗಂಡ ಆಗಿರ್ಬೋದು, ಅದು ನಿಮ್ಮ ಸಂಬಂಧ. ಆದರೆ ಆ ಯಾಕೋಬ ನಾನು ಆರಿಸಿಕೊಂಡಂತಹ ಅಬ್ರಹಾಮನ ಮೊಮ್ಮಗ, ಅವನು ನನ್ನ ಮಗ. ನಿನ್ನ ಅಳಿಯ ಇರ್ಬೋದು, ಅದು ನಿನ್ನ ಹತ್ರ, ಅದು ನಿನ್ನ ಮನೆಯಲ್ಲಿ. ಈಗ ಅವನು ನನ್ನ ಮಗನಾಗಿರೋದ್ರಿಂದ ಅವನಿಗೆ ಏನು ಹೇಳ್ಬೇಡ.
ಪ್ರಿಯ ದೇವರ ಮಕ್ಕಳೇ, ನನಗೂ ನಿನಗೂ ವಿರುದ್ಧವಾಗಿ ಶತ್ರುವಾದ ಸೈತಾನನು ಅನೇಕರನ್ನು ಎತ್ತಿ ಕಟ್ಟುವಾಗಲೂ ದೇವರಲ್ಲಿ ಆಶ್ರಯಿಸಿ ದೇವರ ಮುಖವನ್ನು ನೋಡುತ್ತಾ ಮುಂದೆ ಸಾಗುವುದಕ್ಕೆ ನೀವು ತಯಾರಾಗುವುದಾದರೆ ನನ್ನನ್ನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ದೇವರು ಶಕ್ತನಾದ ದೇವರಾಗಿದ್ದಾನೆ. ಯಾಕೋಬನಿಗೆ ಕೇಡು ಮಾಡುವುದಕ್ಕೆ ಲಾಬಾನನಿಗೆ ಶಕ್ತಿ ಇದೆ, ಅವನಿಗೆ ಪವರ್ ಇದೆ, ಬಲ ಇದೆ, ಜನಬಲ ಇದೆ. ಆದರೆ ಅವನು ಯಾಕೆ ಮಾಡ್ತಾ ಇಲ್ಲ? ಅವನು ಹೇಳ್ತಾನೆ, ದೇವರು ಹೇಳಿದ್ದಾರೆ ಏನೂ ಮಾತಾಡಬೇಡ, ನೀನು ಒಳ್ಳೆಯದು ಮಾತಾಡಬೇಡ, ಕೆಟ್ಟದ್ದು ಮಾತಾಡಬೇಡ. ಹೋಗ್ತೀಯಾ, ಅಳಿಯನ್ ನೋಡು, ಮಾತಾಡಿಸು, ಹೆಣ್ಮಕ್ಳು ನೋಡು, ಮುದ್ದಿಟ್ಟು ಹೋಗ್ತಾ ಇರು ಮನೆಗೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳ ಶೋಧನೆಗಳ ಮಧ್ಯದಲ್ಲಿ ನಮಗೆ ಜಯವನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗಾಗಿ ಅದ್ಭುತವನ್ನು ಮಾಡುವಂಥ ಒಬ್ಬ ದೇವರಿದ್ದಾನೆ. ನಾವು ಮನುಷ್ಯರಲ್ಲಿ ಭರವಸೆ ಇಡದೆ ದೇವರಲ್ಲಿ ಭರವಸೆ ಇಡೋದಾದರೆ ನಮಗಾಗಿ ಕಾರ್ಯವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ಬಂದಿದ್ದೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಪ್ಪ ದೇವರೇ. ನಾವು ಮನುಷ್ಯರಲ್ಲಿ ಭರವಸೆ ಇಡದೆ ನೀನು ನಮಗೆ ಸಹಾಯ ಮಾಡಿ ನಡೆಸುವಂಥ ದೇವರೆಂಬುದಾಗಿ ನಂಬಿ ನಿನ್ನಲ್ಲಿ ಭರವಸೆ ಇಟ್ಟು ಮುಂದೆ ಸಾಗುವ ಹಾಗೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.